ಅನುಗ್ರಹಿತ ಸಿದ್ಧಾರ್ಥಂ ಎರಡೇ ನಿಮಿಷ ಬೆಟ್ಟಕ್ಕೆ ಮಾಡ್ಕೊಂಬಿಡಿ ಇಲ್ಲ ರಾಜಮಾನಸ್ಯ ಇಷ್ಟದೇವತಾ ಕುಲದೇವತಾ ರಾಮಲಿಂಗೇಶ್ವರ ಸ್ವಾಮಿ ದೇವತಾ ಮೇಡಮ್ ಈ ವರ್ಷ ತುಂಬಾ ಜನ ಹೆಚ್ಚಾಗಿ ಭಕ್ತಾದಿಗಳು ಬಂದಿದ್ದಾರೆ. ಮತ್ತೆ ಎಲ್ಲರೂ ಬಂದು ಭಾಗವಹಿಸಿದ್ದು, ಅವರು ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ. ಇನ್ನೂ ಹೆಚ್ಚಾಗಿ ಜನ ಬರಲಿ. ಮತ್ತೆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬಶೆಟ್ಟಹಳ್ಳಿ ಹೋಬಳಿಯಲ್ಲಿರೋದು ಎಲ್ಲರಿಗೂ ಗೊತ್ತಾಗ್ಲಿ. ಜಿಲ್ಲೆಗೆ ಮಾತ್ರ ಅಲ್ಲ, ರಾಜ್ಯದಾದ್ಯಂತ ಎಲ್ಲರೂ ಬಂದು ಇಲ್ಲಿ ಬಂದು ದೇವರ ಆಶೀರ್ವಾದ ಪಡ್ಕೊಂಡು ನಾಯಕರು ಹಾಗೂ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ರವಿಕುಮಾರಣ್ಣನವರ ಮುಖೇನ ಇವತ್ತು ನಮ್ಮ ಪುರಾತನ ದೇವಸ್ಥಾನ, ನಮ್ಮ ಶಾಸಕರ ಹೇಳದ ಜಿಲ್ಲೆಯಲ್ಲಿ ಸುಮಾರು ಸಾವಿರಾರು ವರ್ಷ ಇತಿಹಾಸ ಇರುವಂಥ ದೇವಸ್ಥಾನಕ್ಕೆ ಸುಮಾರು ವರ್ಷಗಳ ಕಳೆದರೂ ರಸ್ತೆ ಇರದ ಕಾರಣ ಇವತ್ತು ನಮ್ಮ ಗೌರವಾನ್ವಿತ ಶಾಸಕರು 25 ಲಕ್ಷ ಮೊನ್ನೆ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಕೊಟ್ಟು ಅದು ಹರಾಜು ಪ್ರಕ್ರಿಯೆಯಲ್ಲಿದ್ದು ಆ ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಗೌರವಾನ್ವಿತ ಶಾಸಕರಿಗೆ ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಹಾಗೂ ಭಕ್ತಾದಿಗಳ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಬಶೆಟ್ಟಹಳ್ಳಿ ಹೋಬಳಿ ಬಶೆಟ್ಟಹಳ್ಳಿ ಪಂಚಾಯಿತಿಯಲ್ಲಿರ್ತಕ್ಕಂಥ ನಲ್ಲರಾಡಹಳ್ಳಿ ಗ್ರಾಮದ ರಾಮಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ಈ ಒಂದು ಭಾಗದ ಎಲ್ಲ ಹಿರಿಯರು ಮುಖಂಡರು ಸೇರಿ ಇವತ್ತು ನಮ್ಮನ್ನು ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿದ್ದರು. ಈ ಒಂದು ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ರಾಮಲಿಂಗೇಶ್ವರ ಸ್ವಾಮಿಯ ಪಾದರಿಗೆ ನಮಸ್ಕರಿಸ್ತಾ, ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ರಾಮಲಿಂಗೇಶ್ವರ ದೇವರ ಒಂದು ಸನ್ನಿಧಿ, ಇದು ಭಾಳಷ್ಟು ಇತಿಹಾಸ ಇರತಕ್ಕಂಥದ್ದು. ಇವತ್ತು ಇದು ನಾವು ನೋಡಿದಾಗ ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆ ವಾಸ ಮಾಡಿರ್ತಕ್ಕಂಥ ಈ ಒಂದು ಪುಣ್ಯ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಇವತ್ತು 21ನೇ ಶತಮಾನದಲ್ಲಿ ಏನಿವತ್ತು ಸುಮಾರು ಸಾವಿರಾರು ಜನ ಈ ಒಂದು ಜಾತ್ರೆ ಮಹೋತ್ಸವಕ್ಕೆ ಭಾಗವಹಿಸಿ ಆ ಭಗವಂತನ ಒಂದು ಆಶೀರ್ವಾದ ಪಡ್ಕೊಂಡು ಇವತ್ತು ಜನಗಳು ಈ ಭಾಗದಲ್ಲಿ ಭಾಳಷ್ಟು ನೆಮ್ಮದಿಯಾಗಿದ್ದಾರೆ. ಇದರ ಒಂದು
ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಇವತ್ತು ಭಗವಂತನು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ವಿಶೇಷವಾಗಿ ಈ ಕ್ಷೇತ್ರದ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಕಲ್ಪವನ್ನು ಮಾಡಿ ಇವತ್ತು ಈ ಒಂದು ರಥೋತ್ಸವಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಸಹ ಆಗಮಿಸಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಒಂದು ಇರ್ತಕ್ಕಂಥ ಗುರಿ ಈ ಕ್ಷೇತ್ರದಲ್ಲಿ ಇವತ್ತು ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಆಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಇವತ್ತು ಸ್ವಾಭಿಮಾನ ಮತದಾರರು ಇವತ್ತು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿ 31 ತಿಂಗಳ ಅವಧಿಯಲ್ಲಿ ನಮ್ಮ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಸರ್ಕಾರದಿಂದ 5,50,00,000 ಅನುದಾನವನ್ನು ಈ ಒಂದು ಗ್ರಾಮ ಪಂಚಾಯತಿಗೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಮ್ಮ ಚಿಲ್ಕಲ್ನರ್ ಹೋಬಳಿ ಇರ್ಬೋದು, ಸಾದ್ಲಿ ಹೋಬಳಿ ಇರ್ಬೋದು ಆಗಿರೋದ್ರಿಂದ ಇವತ್ತು ಭಾಳಷ್ಟು ಅಭಿವೃದ್ಧಿ ಆಗ್ತಕ್ಕಂಥ ಪಂಚಾಯತಿಗೆ ಇವತ್ತು ಗುರುಸಿ ಇವತ್ತು ನಮ್ಮ ಬಶೆಟ್ಟಹಳ್ಳಿ ಸಾದ್ಲಿಗೆ ಇವತ್ತು ವಿಶೇಷವಾಗಿ ನಮ್ಮ ಚಿಲ್ಕಲ್ನರ್ಗೂ ಸಹ ನಾವು ಹೆಚ್ಚಿನ ಅಭಿವೃದ್ಧಿ ಬಗ್ಗೆ ಗಮನವನ್ನು ಕೊಡ್ತಾಯಿದ್ದೀವಿ. ಇವತ್ತು ನಾವು ಈ ಬಶೆಟ್ಟಹಳ್ಳಿಯಲ್ಲಿ ನೋಡಿದಾಗ ಇವತ್ತು ಮಳೆ ತೊಂದರೆ ಆದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಇಲ್ಲಿ ಕುಡಿಯೋ ನೀರು ತೊಂದರೆ ಆಗ್ತಕ್ಕಂಥದ್ದು ಈ ಬಶೆಟ್ಟಹಳ್ಳಿ ಪಂಚಾಯತಿ ಮತ್ತು ನಮ್ಮ ತುಮಸಂದ್ರ ಪಂಚಾಯತಿ. ಇವನ್ನೆಲ್ಲ ನಾವು ಗಮನಿಸ್ಕೊಂಡು ಇವತ್ತು ರೈತರು ಇವತ್ತು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಈ ಕ್ಷೇತ್ರಕ್ಕೆ ನಾವು ಶಕ್ತಿ ಮೀರಿ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ.